ಹಲೋ ಕರ್ನಾಟಕ, ನಿಮ್ಮ ಮನೆ ಮಗನಾದ ಕ್ರೇಜಿ ಚಿಹ್ನೆ ಮಾಡುವ ನಮಸ್ಕಾರ. ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ. ಅಲ್ಲಿ ಯಾರು ಹೋಗ್ತಾರೆ? ಅದು ನಾನೇ ಕ್ರೇಜಿ ಚಿಹ್ನೆಯ ಹೋಗ್ತಾರದು ಗೊತ್ತಾಯ್ತಲ್ಲ ಗಾಯ್ಸ್. ಏನು ಮಡಿಕೆ ಹಿಡ್ಕೊಂಡು ಪಂಚೆ ಕಟ್ಕೊಂಡವನೇ, ತೆಂಗಿನಕಾಯಿ ಹಿಡ್ಕೊಂಡವನೇ ಅಂತ ಅಂದ್ಕೊಂಡಿದ್ದೀರಲ್ಲ ಗಾಯ್ಸ್. ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಅಕ್ಕಮ್ಮಗಾರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇದು ಬಾವಿ ನೋಡಿ, ಇಲ್ಲಿ ಮೆಟ್ಲಿಲ್ಲ, ನೀರು ತೊಗೊಂಬರ್ಬೇಕು ಒಳಗಡೆಗೆ ಹೋಗಿ, ಬಾವಿ ಒಳಗಡೆಗೆ ಹೋಗಿ. ಪಕ್ಕದಲ್ಲೇ ದೇವಸ್ಥಾನ ಇರೋದು, ಅಕ್ಕಮ್ಮಗಾರಿ ದೇವಸ್ಥಾನ. ಇದು ಎಲ್ಲ ತೋರಿಸ್ತೀನಿ ನೋಡಿ. ಬ್ಲಾಗು ಸೂಪರಾಗಿರುತ್ತೆ. ಈ ದೇವಸ್ಥಾನ ಮಹಿಮೆ ನೋಡಿ, ಓಕೆನಾ ಗಾಯ್ಸ್. ನೋಡಿ ಇವಾಗ ಇಳಿಯೋಕ್ಕೆ ಜಾಗ ಇಲ್ಲ ನೋಡಿ, ಮೆಟ್ಲಿಲ್ಲ. ಯೋಚನೆ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್. ಮೆಟ್ಲಿದ್ರೆ ಇಳಿಬೋದು, ಆದರೆ ಇಳಿಯೋಕ್ಕಾಗ್ತಾಯಿಲ್ಲ, ಅದ್ರ ಕಷ್ಟ ಆಗ್ತೈತೆ ಗಾಯ್ಸ್. ಆದರೆ ಇವಾಗ ಆ ಡಿಪ್ ಪೈಪು ಅಂದರೆ ಅಲ್ಲಿ ಮರಕ್ಕೆ ಕಟ್ಟವ್ರೆ, ಅದನ್ನ ಹಿಡ್ಕೊಂಡು ಅದು ಸಪೋರ್ಟಾಗಿ ಇಳಿತಾ ಇದ್ದೀನಿ. ಆದರೂ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಗಾಯ್ಸ್. ಆದರೆ ದೇವ್ರ ಮಹಿಮೆ ಅಂದರೆ ಅವ್ರ ಮೇಲೆ ನಂಬಿಕೆ ಮೇಲೆ ಇಳಿತಾ ಇದ್ದೀನಿ. ಎಲ್ಲರೂ ನಮ್ಮ ಅಮ್ಮವರು ಎಲ್ಲ ಮೇಲ್ಗಡೆ ನಿಂತ್ಕೊಂಡು, ಇಲ್ಲ ಅಮ್ಮನವ್ರವ್ರೆ ಬೀಳೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತವ್ರೆ. ಅದಕ್ಕೆ ಧೈರ್ಯ ಮಾಡಿ ಇಳ್ದಿದ್ದೀನಿ ಗಾಯ್ಸ್. ಇಳಿದ್ಬಿಟ್ಟು ಪೂಜೆ ಇವಾಗ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ನೀರು ఎత్తుకొమరಬೇಕು. ನೋಡ್ತಾ ఇದ್ದೀరಲ್ಲ ಗಾಯ್స్. ఈ మాత్రం ఈ మూల బాగుంటే పోవచ్చేయిందే ఆడ అనగానే ఎత్తుకొచ్చిందే. ఇంకెట్లా ఇవ్వదు వచ్చినాడు కదా, అన్ని పూజ చేసుకుని సంతకాడ ఇట్లా కొత్తామని. ಇಲ್ಲೇನಿದು ಅಂದ್ಕೊಂಡಿದ್ದೀರಲ್ಲ ಗೈಸ್, ಇದು ಬೆಳಗ್ಗೆ ನಾನು ಇಳಿದಿದ್ನಲ್ಲ ಅದೇ ಜಾಗದಲ್ಲಿ ಪೂಜೆ ನಡೀತೈತೆ. ಇಲ್ಲಿ ನಮ್ಮಮ್ಮ ಸರಿಯಾಗಿ ವಿಡಿಯೋ ಮಾಡಿಲ್ಲ, ಇಲ್ಲೇ ಇಳಿದಿದ್ದು ನಾನು ಬೆಳಗ್ಗೆ. ಇದು ಇವತ್ತು ಜಾತ್ರೆ ನಡೀತೈತೆ ಗೈಸ್. ಇಲ್ಲಿ ಏನು ಗೊತ್ತಾ, ಪೂಜಾರಪ್ಪರು ಪೂಜೆ ಮಾಡ್ತಾರೆ. ಇದು ಚರಿತ್ರೆ ಐತೆ ಒಂದು ಸ್ವಲ್ಪ, ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಹೇಳ್ತೀನಿ ಗೊತ್ತಿರೋ ಅಷ್ಟು. ಇಲ್ಲಿ ಪಾತಪ್ಪ ದೇವ್ರಂತ ಅವರೇ, ಅವ್ರಿಗೆ 7 ಜನ ಅಕ್ಕ ತಂಗಿಯರು, ಅವರು ಅಕ್ಕಮ್ಮಗಾರು ಅಂತ ಆ ದೇವತೆಗಳು. ಅವರು ಇವತ್ತು ಜಾತ್ರೆ ಅಲ್ವಾ, ಚಿಕ್ಕ ಚಿಕ್ಕ ಪುಟ್ಟ ಹೆಣ್ಮಕ್ಳಿಗೆ ಸೀರೆಗಳು ಕಟ್ಟಿ ಅವ್ರು ನಿಷ್ಠೆಯಿಂದ ಊಟ ನೀರು ಏನು ಕುಡ್ದಿರಲ್ಲ, ಅವರು ಉಪವಾಸ ಇರ್ತಾರಲ್ಲ ಗೈಸ್. ಅದಕ್ಕೆ ಇವತ್ತು ಅವ್ರ ಮೈ ಮೇಲೆ ದೇವರು ಬರುತ್ತೆ ನೋಡಿ, ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್, ಅದಕ್ಕೆ ನಿಮಗೂ ತೋರಿಸ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಇದು ನಿಜವಾಗ್ಲೂ ನಿಜ, ಈ ಮಹಿಮೆ, ಈ ದೇವ್ರದ್ದು ಅಕ್ಕಮ್ಮಗಾರ ಮಹಿಮೆ ನೋಡ್ತಾ ಇದ್ದೀರಲ್ಲ. ಅವಾಗೆ ಮೈ ಮೇಲೆ ಬಂದೈತೆ ಪೂಜಾರಪ್ಪಂಗೂ ಹೆಣ್ಮಕ್ಳಿಗೆ. ನೋಡ್ತಾ ಇದ್ದೀರಲ್ಲ ಗೈಸ್, ಆ ಅಮ್ಮನವರು ಬಂದವ್ರೆ ಮಹಿಮೆ. ಇದು ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ ಗೈಸ್. ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ನೋಡಿ ಒಂದು ಅಮ್ಮನವ್ರಿಗೆ ದೇವ್ರು ಬಂದೈತೆ, ಅವ್ರು ಬೀಳೋ ಥರ ಅವ್ರೆ ನೋಡಿ ಗೈಸ್. అంటే పడిపోతున్నాము. ನೋಡಿ ಗೈಸ್, ಬಾವಿಯಿಂದ ಅಮ್ಮನವರು ಕಲಸ ಎತ್ಕೊಂಡು ಒಬ್ಬೊಬ್ಬರೇ ಬರ್ತಾವ್ರೆ ನೋಡಿ. ಅಮ್ಮನವರು ನೋಡ್ತಾ ಇದ್ದೀರಲ್ಲ ಗೈಸ್. ನಾನು ಅವಾಗೇ ಹೇಳಿದ್ನಲ್ಲ, ಪಾತಪ್ಪ ದೇವರು. ಇವರು 7 ಜನ ಅಕ್ಕ ತಂಗಿರು ನೋಡಿ, ಇಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಅಮ್ಮನವರು. ನೋಡ್ತಾ ಇದ್ದೀರಲ್ಲ ಗೈಸ್, ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಾರೆ ಅಮ್ಮನವರು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ನೋಡಿ ಏನು ಜನ ಬರ್ತಾವ್ರೆ ಎಲ್ಲರೂ. ಇಲ್ಲಿ ಮುಂದೆನೇ ಎಲ್ಲ ದೇವಸ್ಥಾನದಾಗೆಲ್ಲ ಕೂತವ್ರೆ. ಇದು ಒಂದು ತ್ವಾಡದಲ್ಲಿರೋದು ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ ಗೈಸ್, ನೋಡಿ ಎಲ್ಲ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಎಲ್ಲರೂ ಕೂತವ್ರೆ. ಇದೇ ದೇವಸ್ಥಾನ ನೋಡಿ, ಇದು ಅಕ್ಕಮ್ಮಗಾರಿ ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ ಗೈಸ್.
ನೋಡಿ ಅವರೇ ಪೂಜಾರಪ್ಪರು. ಎಲ್ಲ ಅಮ್ಮನವರು ಬರ್ತಾವ್ರೆ. ಒಂದು 3 ರೌಂಡ್ ಹೊಡಿತಾರೆ ದೇವಸ್ಥಾನ ಸುತ್ತು. ನೋಡಿ ಎಲ್ಲ ಡೋಲು ಎಲ್ಲ ಹೊಡ್ಕೊಂಡು ಅಮ್ಮನವರು ನೋಡಿ ಇಲ್ಲಿ ಪಾತಪ್ಪ ದೇವರು 7 ಜನ ಅಮ್ಮನವರು ಎಲ್ಲ ಹೋಗ್ತಾವ್ರೆ ಕಲಸ ಎತ್ಕೊಂಡು. ನೋಡ್ತಾ ಇದ್ದೀರಲ್ಲ ಗಾಯ್ಸ್. ಚಿಕ್ಕಮ್ಮಂದಿರು, ಅತ್ತಂದಿರು, ತಂಗಿಯವರು ಎಲ್ಲರೂ ಹೋಗ್ತಾರೆ. ಇಲ್ಲಿ ನಮ್ಮ ಅಮ್ಮವರು ಹೋಗ್ತಾವ್ರೆ. ನೋಡ್ತಾ ಇದ್ದೀರಲ್ಲ ಗಾಯ್ಸ್, ದೇವ್ರ ಸುತ್ತಾವ್ರೆ ನೋಡಿ. ಇವಾಗ ಅಮ್ಮನವ್ರನ್ನೆಲ್ಲ ನಿಲ್ಲಿಸ್ತಾರೆ ಲೈನಾಗಿ ನೋಡಿ, ಸಾಲಾಗಿ 7 ಜನ ಅಮ್ಮನವ್ರನ್ನೂ ನಿಲ್ಲಿಸ್ತಾರೆ. ಮುಂದೆ ಪಾತಪ್ಪನ ಅಂದ್ರೆ ಆ ಹುಡುಗನ ಕುಣಿಸಿರ್ತಾರೆ. ಇವ್ರು 7 ಜನನ ಅವರು ಆಪೋಸಿಟಾಗಿ ನಿಲ್ಲಿಸಿರ್ತಾರೆ ನೋಡಿ ಗಾಯ್ಸ್. ನೋಡ್ತಾ ಇದ್ದೀರಲ್ಲ ನೋಡಿ, ಅಮ್ಮನವರು ಅವಾಗಲೇ ನಿಲ್ಲಿಸ್ತವ್ರೆ ನೋಡಿ. ಈ ಮಹಿಮೆನ ನೋಡಿ ಗಾಯ್ಸ್, ನನಗೆ ಮೈಯೆಲ್ಲ ಜುಮ್ ಅಂತ ಐತೆ. ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಮೈಯೆಲ್ಲ ಜುಮ್ ಅಂತ ಐತೆ ನೋಡಿ ಗಾಯ್ಸ್. ಅಲ್ಲಿ ನೋಡಿ ಪೂಜಾರಪ್ಪನ ಮೈ ಮೇಲೆ ದೇವ್ರು ಬಂದೈತೆ ಗೈಸ್. ನೋಡಿ ಇಲ್ಲಿ ಅಮ್ಮನವ್ರಿಗೆಲ್ಲ ಮೈ ಮೇಲೆ ದೇವ್ರು ಬಂದೈತೆ. ಇದು ನಿಜವಾಗ್ಲೂ ನಿಜ ಗೈಸ್. ಅಂದರೆ ಇದು ಹಳೆ ಕಾಲದ ಸಂಪ್ರದಾಯ. ಇದು ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ಈ ಥರ ಸೀರೆಗಳು ಕಟ್ಟಿ ಅಷ್ಟನ್ನೇ ಎಲ್ಲ ಹಚ್ಚಿ ಇವರು ಉಪವಾಸ, ಬೆಳಗ್ಗೆಯಿಂದ ಹಾಲು ನೀರು ಊಟ ಏನು ಮಾಡ್ಲಂಗೆ ಉಪವಾಸ ಇರ್ತಾರೆ ಗೈಸ್. ಇವ್ರು ನಿಜವಾಗ್ಲೂ ಮೈ ಮೇಲೆ ದೇವ್ರು ಬಂದೈತೆ. ನೋಡಿ ಅವ್ರು ಕಣ್ಣು ಮುಚ್ಚಿರೋದು, ಕಣ್ಣು ತೆಗಿಯೋದೇ ಇಲ್ಲ ನೋಡಿ. ಫುಲ್ ಬ್ಲಾಗ್ ಎಲ್ಲ ನೋಡ್ತಾ ಇರಿ, ಕಣ್ಣೇ ತೆಗಿಯಲ್ಲ, ಅವ್ರ ಮೈ ಮೇಲೆ ದೇವ್ರು ಬಂದೈತೆ.
ಇಲ್ಲಿ ನೋಡಿ ಅಮ್ಮನವ್ರ ಕೈಯಲ್ಲಿರೋದು ಮರ ಅರ್ಶಿನ ಕುಂಕುಮ ಐತಲ್ವ, ಇದು ಮೈ ಮೇಲೆ ಇದ್ದಾಗೆ ಅಂದರೆ ಯಾರಿಗೆ ಭಕ್ತಾದಿಗಳ್ಗೆ ಅದೃಷ್ಟ ಇರುತ್ತೋ ಅವ್ರಿಗೆ ಸಿಗುತ್ತೆ ಇದು. ಯಾಕಂದರೆ ಇವಾಗ ಮೈ ಮೇಲೆ ಇದ್ದಾಗೆ ಕೊಟ್ಬಿಡ್ತಾರೆ ಅಮ್ಮನವರು. ಅವ್ರಿಗೂ ಅಂದರೆ ಅವ್ರು ಕಣ್ಣು ತೆಗಿಯಂಗಿಲ್ಲ ಅಲ್ವಾ, ಕಣ್ಣು ಮುಚ್ಕೊಂಡೆ ಅಮ್ಮನವ್ರು ಕೊಟ್ಬಿಡ್ತಾರೆ. ಅದು ಅದೃಷ್ಟ ಅವ್ರಿಗೆ ಯಾರು ಸಿಕ್ಕುತ್ತೋ. ಇವರೆಲ್ಲ ಕೊಟ್ಟು ಬಂದರು ನೋಡಿ, ಎಲ್ಲ ಕೊಟ್ಟು ಬಂದರು. ಇಲ್ಲಿ ಮಾತ್ರ ಒಂದು ಇಬ್ಬರು ಕೊಟ್ಟು ಬಂದಿಲ್ಲ ನೋಡಿ, ಇಬ್ಬರು ಕೊಡೋಕ್ಕಂತ ಹೋದರು ನೋಡಿ. ಅಲ್ಲಿ ಅಮ್ಮನವರು ಪೂಜಾರಪ್ಪ ಎಲ್ಲ ನಿಂತವ್ರಲ್ಲ, ಅಲ್ಲಿ ಕೊಡ್ತಾವ್ರೆ ನೋಡಿ ಗೈಸ್, ನೋಡ್ತಾ ಇದ್ದೀರಲ್ಲ ನೋಡಿ, ಅಲ್ಲಿ ಅಮ್ಮನವರು ಹೋಗ್ತಾವ್ರೆ. ಮತ್ತು ಇವರೆಲ್ಲ ಕೊಟ್ಟು ಬಂದರು. ಇವ್ರು ಕೊಟ್ಟು ಬಂದಮೇಲೆ ಕಬ್ಬಿನ ಜಲ್ಲು ಅಂದರೆ ಈ ದೇವಸ್ಥಾನದಲ್ಲಿ ಐತೆ, ಅಲ್ಲಿ ಪೂಜೆ ಮಾಡಿರೋದು, ಅದು ತಗೊಂಡು ಇಲ್ಲಿ ಕುಣಿತಾ ಇರೋದು ನೋಡಿ ಗೈಸ್. ಇಲ್ಲಿ ಯಾಕೆ ಕುಣಿತಾ ಇರೋದಂದರೆ ಇಲ್ಲಿ ಪಾತಪ್ಪ ಅಂತ ದೇವ್ರು ಐತಲ್ಲ, ಅದರಲ್ಲಿ ಅವು ಇವ್ರ ಅಣ್ಣ ಅಲ್ವಾ, ಇವ್ರಿಗೆ ಮೈ ಮೇಲೆ ಇನ್ನೂ ದೇವ್ರು ಬಂದಿಲ್ಲ. ಅದಕ್ಕೆ ಅವಾಗಿಂದ ಮರ ಅರ್ಶಿನ ಕುಂಕುಮ ಇಟ್ಕೊಂಡು ಅವಾಗ ಕುಣಿದ್ರು. ಅದಾದಮೇಲೆ ಇವಾಗ ಕಬ್ಬಿನ ಜಲ್ ತಗೊಂಡು ಈ ಥರ ಕುಣಿತಾ ಇರೋದು ಗೈಸ್. ನೋಡಿ ಅಲ್ಲಿ ಇಬ್ಬರು ಕೊಟ್ಬಿಟ್ಟು ಬಂದರು, ಆ ಅಮ್ಮನವರು ಅಲ್ಲಿ ಭಕ್ತಾದಿಗಳಿಗೆ ಕೊಟ್ಬಿಟ್ಟು ಬಂದರು. ನೋಡ್ತಾ ಇದ್ದೀರಲ್ಲ ಈ ಬ್ಲಾಗು ಸೂಪರಾಗೈತೆ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಅವರೇ, ಎಲ್ಲರೂ ನೋಡ್ತಾರೆ ಗೈಸ್. ನೋಡಿ ಗೈಸ್, ಅಲ್ಲಿ ಟೋಪಿ ಹಾಕೊಂಡಿರೋ ಹುಡುಗನೇ ಆ ಪಕ್ಕದಲ್ಲಿರೋರು ಅವ್ರ ಅಪ್ಪ. ಅವ್ರಿಗೆ ಮೈ ಮೇಲೆ ದೇವ್ರು ಬಂದೈತಂತ ಅವಾಗಿಂದ ಆ ಕಡೆ ಜನ ಎಲ್ಲ ನೋಡ್ತಾವ್ರೆ ನೋಡಿ ಗೈಸ್. ಇವಾಗ ಇನ್ನೊಂದು ನಡೆಯೋದು ಏನು ಗೊತ್ತಾ, ಆ ಟೋಪಿ ಹಾಕಿರೋ ಹುಡುಗಂಗೆ ಮೈ ಮೇಲೆ ದೇವ್ರು ಬಂದೈತೆ ನೋಡಿ, ಬಂದೈತಲ್ವಾ ಗೈಸ್. ಯಾವ ದೇವ್ರು ಅಂದರೆ ಪಾತಾಪ್ ದೇವ್ರು ಬಂದಿರೋದು, ಅವರೇ ಪೂಜಾರಿ ಅಂತೆ ಪಾತಾಪ್ಗೆ. ಅದಕ್ಕೋಸ್ಕರ ಆ ಹುಡುಗನ ಇವಾಗ ಎಬ್ಬಿಸ್ತವ್ರೆ. ಅವ್ರು ಪಾತಾಪ್ ದೇವ್ರು ಬರುತ್ತಂತ ಅಂದ್ಕೊಂಡಿದ್ರು, ಬರಲೇ ಇಲ್ಲ, ಅದಕ್ಕೆ ಎದ್ದೋಳು ಅಂತ ಇದು ಮಾಡ್ತಾವ್ರೆ ಪೂಜಾರಪ್ಪರು. ನೋಡ್ತಾ ಇದ್ರಲ್ಲ ಗಾಯ್ಸ್, ನೋಡಿ ಇವಾಗ ಪಾತಾಪ್ ದೇವ್ರು ಬಂದಿರೋದಕ್ಕೆ ಅಮ್ಮನವರು ಎಲ್ಲರೂ ಖುಷಿಯಿಂದ ಹೆಂಗೆ ಕುಣಿತಾವ್ರು ನೋಡಿ ಗಾಯ್ಸ್. ಅಮ್ಮನವರು ಪಾತಾಪ್ ದೇವರು ದೇವಸ್ಥಾನ ಒಂದು ಸುತ್ತಿದ್ರು. ಆಮೇಲೆ ನೋಡಿ ಪಾತಾಪ್ ದೇವರು ಇವಾಗ ನೀವೆಲ್ಲ ನನ್ನ ತಂಗಿಯರಂತ ಪಾತಾಪ್ ದೇವರು ಹೇಳ್ತಾವ್ರೆ. ಮತ್ತು ನೋಡಿ ಇಲ್ಲಿ ಪಾತಾಪ್ ದೇವ್ರ ಸುತ್ತು ಅಕ್ಕ ತಂಗಿಯರು ಅಮ್ಮನವರೆಲ್ಲ ಕುಣಿತಾರೆ ನೋಡಿ ಗಾಯ್ಸ್, ನೋಡ್ತಾ ಇದ್ದೀರಲ್ಲ. ಇವಾಗ ಮತ್ತೆ ಪಾತಾಪ್ ದೇವರು ಅಮ್ಮನವರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾವ್ರೆ ಎಲ್ಲ ಅಕ್ಕ ತಂಗಿಯರಿಗೆ. ಪಾತಾಪ್ ದೇವರು ಅವರೇ ದೊಡ್ಡವರಲ್ವಾ, ಅದಕ್ಕೆ ಆಶೀರ್ವಾದ ಮಾಡ್ತಾವ್ರೆ. ಇದು ಹಳೇ ಕಾಲದ್ದು ಸಂಪ್ರದಾಯ, ಇದೆಲ್ಲ ನಿಜನೇ ಗೈಸ್. ಅಕ್ಕಮ್ಮಗಾರೆ ಅಮ್ಮನವರೇ ತಾಯಿ ಎಲ್ಲರನ್ನೂ ಕಾಪಾಡಮ್ಮ. ಈ ಬ್ಲಾಗ್ ಮಾತ್ರ ಸೂಪರ್ ಆಗೈತೆ ನೋಡಿ ಗೈಸ್.